ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, 4 ಕಲ್ಲು 1 ಹಕ್ಕಿ ಹೊಡೆಯೋ ಪ್ರಯತ್ನ ಸಿಎಂ ಸಿದ್ದರಾಮಯ್ಯನವರಿಂದ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಮುದಾಯದವರೇ ಡಿಸಿಎಂ ಪಟ್ಟ ಬೇಕು ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ. ಇದೇ ಅಸ್ತ್ರ ಬಳಕೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಎಕ್ಸಾಕ್ಟ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರು ಸಭೆ ನಡೆಸಿ ಡಿನ್ನರ್ ಮೀಟಿಂಗ್ ಮೂಲಕ ಸಭೆ ನಡೆಸಿ ಒಂದು ಬಹಿರಂಗವಾಗಿ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತ. ಕಳೆದ 6 ತಿಂಗಳಿಂದ ಸರ್ಕಾರ ಬಂದಾಗ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಬೇಡಿಕೆ ಇತ್ತು. ಅರೆ ಡಿಕೆ ಶಿವಕುಮಾರ್ ಕಂಡೀಷನ್ ಹಾಕಿದ ಹಿನ್ನೆಲೆಯಲ್ಲಿ ಒಬ್ಬರಿಗೆ ಮಾತ್ರ ಡಿಕೆ ಶಿವಕುಮಾರ್ ಮಾತ್ರ ಉಪಮುಖ್ಯಮಂತ್ರಿ ಕೊಡಲಾಗಿತ್ತು. ಅದು ಉಳಿದ ಸಚಿವರು ಕೂಡ ಅಸಮಾಧಾನಗೊಂಡಿದ್ರು. ಅಲ್ಲಲ್ಲೇ ಅಸಮಾಧಾನ ಪಡ್ತಾ ಇದ್ರು ಡಿಸಿಎಂ ಸಂಬಂಧಪಟ್ಟಂತೆ. ಆದ್ರೆ ಕಳೆದ 1 ವಾರದಿಂದ ಆದಂತಹ ಬೆಳವಣಿಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಬಂದ ಬಳಿಕ ಸಚಿವರು ಸಿಎಂ ಆಪ್ತ ಸಚಿವರು ಸಭೆ ಸೇರಿದ್ದು, ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿರುತ್ತದೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ. ಅಂದ್ರೆ ಇದರ ಅರ್ಥ ಈಗ ಗಟ್ಟಿ ದನಿ ಆಗ್ತಾ ಇದ್ದು ಉಪಮುಖ್ಯಮಂತ್ರಿ ಸಂಬಂಧಪಟ್ಟಂತೆ. ಈ ಎಲ್ಲದರ ಹಿಂದೆ ಕಂಪ್ಲೀಟ್ ಆಗಿ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂಥದ್ದು ರಾಜಕೀಯ ಕಾಂಗ್ರೆಸ್ನ ಮೂಲಗಳ ಮಾಹಿತಿ. ಈಗಾಗಲೇ ಕೂಡ ರಿಪಬ್ಲಿಕ್ ಬಂದ ಮೂಲಗಳ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳ ಬಳಿ ಮಾಹಿತಿ ಕೇಳಿರುವಂತದ್ದು. ಅಂದ್ರೆ ಅಭಿಪ್ರಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ 4 ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ನೇಮಕ ಮಾಡಲು ಸಂಬಂಧಪಟ್ಟಂತೆ ಲಿಸ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಉಳಿದ 4 ಜನ ಸಮುದಾಯವರು, ಅದು ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಈ ರೀತಿ ಒಟ್ಟು 4 ಹೆಸರುಗಳನ್ನ ಕೊಟ್ಟಿರುವಂತ ಡಾಕ್ಟರ್ ಜಿ ಪರಮೇಶ್ವರ್. ಅಂದ್ರೆ ಜಾತಿವಾರು, ಒಂದ್ ಕಡೆ ದಲಿತ, ಒಂದ್ ಕಡೆ ಎಸ್ಟಿ, ಮತ್ತೊಂದ್ ಕಡೆ ಅಂದ್ರೆ ಮುಸ್ಲಿಂ ಸಮುದಾಯದವರು, ಈ ರೀತಿ ಲಿಂಗಾಯತ, ಈ ರೀತಿ ಸಮುದಾಯವರು ಡಿಸಿಎಂ ಮಾಡ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ಗೆ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಯಾಕಂದ್ರೆ ಸಚಿವರು ಆಗ್ರಹ ವ್ಯಕ್ತಪಡಿಸಿದ ಅದಕ್ಕೆ ಅವರು ಹೈಕಮಾಂಡ್ ನಿರಾಕರಣೆ ಮಾಡಬಹುದಾಗಿತ್ತು. ಖುದ್ದು ಮುಖ್ಯಮಂತ್ರಿನೇ ಇದಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯ ಅವರು ಒಲವು ವ್ಯಕ್ತಪಟ್ಟಿರುವಂತದ್ದು, ಆಗ್ರಹ ವ್ಯಕ್ತಪಟ್ಟಿರುವಂತದ್ದು, ಈ ಬಗ್ಗೆ ಲಿಸ್ಟ್ ಅನ್ನು ಕೊಟ್ಟಿರುವಂತದ್ದು. ಇದು ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಬಹುತೇಕ ಅಂದ್ರೆ ಈಗ ಒತ್ತಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲವೂ ಅಂದುಕೊಂಡಂತ ಆದ್ರೆ ಲೋಕಸಭಾ ಚುನಾವಣೆಗಿಂತ ಮುಂಚೆನೆ ಕೂಡ ಅಂದ್ರೆ ಇದೇ ತಿಂಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೇಮಕ ಆದ್ರೂ ಕೂಡ ಹತ್ತಿರ ಪಡಬೇಕಾಗಿಲ್ಲ. ಅಷ್ಟರ ಮಟ್ಟಿಗೆ ಒತ್ತಡವನ್ನ ಏರ್ತಾ ಇರುವಂತದ್ದು. ಮತ್ತೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ, ಡಿಕೆ ಶಿವಕುಮಾರ್ಗೆ ಚೆಕ್ ಬ್ಯಾಕ್ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಆದ್ರೆ ಈಗ 4 ಡಿಸಿಎಂ ಸ್ಥಾನವನ್ನ ಕೊಟ್ಟಿದ್ದೆ ಆದ್ರೆ ಒತ್ತಡಗಳು ಹೆಚ್ಚಾಗಲ್ವಾ? ಆಂತರಿಕವಾಗಿ ಒಂದಷ್ಟು ಅಸಮಾಧಾನಗಳು ಬಗೆಹೇಳೋದಿಲ್ವಾ? 4 ಜನರ ವಿಚಾರವಾಗಿ ಇಟ್ಕೊಂಡು ಇಡೀ ಪಕ್ಷದ ಮೇಲೆ ಪೆಟ್ಟು ಬೀಳುವಂತ ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗುತ್ತಾ? ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಾಳದಲ್ಲಿ ಸಮಥಿಂಗ್ ಏನೋ ಆಗ್ತಾ ಇದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಜಯ್, ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಒಂದಂತೂ ಬಹಳ ಸ್ಪಷ್ಟ, ಕಾಂಗ್ರೆಸ್ ನಲ್ಲಿ ಕೂಡ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಈಗ ಸಂದೇಶ ಹೋಗಿರುವಂತದ್ದು. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾಗಿರುವುದು, ಉಪಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೊಟ್ಟಿರುವುದಕ್ಕೆ ಸಚಿವರು ಅಸಮಾಧಾನಗೊಂಡಿರುವಂತದ್ದು ಒಬ್ಬರಿಗೆ ಯಾಕೆ ಕೊಡ್ಬೇಕಂತ. ಇಲ್ಲಿ ಉಪಮುಖ್ಯಮಂತ್ರಿ 4 ಹೆಚ್ಚುವರಿ ಉಪಮುಖ್ಯಮಂತ್ರಿ ನೇಮಕ ಮಾಡಿದ್ರೆ ಅಸಮಾಧಾನಗೊಳ್ಳುವಂತದ್ದು ಡಿಕೆ ಶಿವಕುಮಾರ್. ಆದ್ರೆ ಡಿಕೆ ಶಿವಕುಮಾರ್ ಬಹಿರಂಗ ಅಸಮಾಧಾನಗೊಂಡ್ರೆ ಏನು ಕೂಡ ಪಕ್ಷದ ವಿರುದ್ಧ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಈಗ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು, ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು ಉಳಿದ ಸಚಿವರು, ಅದೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರು. ಒಂದು ವೇಳೆ ಏನಾದ್ರು ಕೂಡ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೇರವಾಗಿ ಹೈಕಮಾಂಡ್ಗೆ ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೊಟ್ರೆ ಡಿಕೆ ಶಿವಕುಮಾರ್ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಅಂದ್ರೆ ಅಸಮಾಧಾನ ಕೊಡ್ಲಿಲ್ಲ ಅಂತಂದ್ರೆ ಇಡೀ ಅಂದ್ರೆ ಸಿದ್ದರಾಮಯ್ಯ ಆಪ್ತ ಸಚಿವರು ಬೇರೆ ಬೇರೆ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಅಂದ್ರೆ ಪಕ್ಷದಲ್ಲಿ ಅಸಮಾಧಾನ ಉಂಟಾಗುತ್ತೆ. ಕೊಡದೇ ಇದ್ರೆ, ಉಪಮುಖ್ಯಮಂತ್ರಿ ಕೊಡದೇ ಇದ್ರೆ ಅಸಮಾಧಾನ ಜಾಸ್ತಿ ಆಗುವಂತದ್ದು, ಸಚಿವರಲ್ಲಿ ಬಹಿರಂಗ ಅಸಮಾಧಾನ ಜೊತೆಗೆ ಲೋಕಸಭಾ ಚುನಾವಣೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು, ಇದು ಫಲಿತಾಂಶದ ಮೇಲೆ ಕೂಡ ಪರಿಣಾಮ ಬೀರುವಂತದ್ದು ಅನ್ನುವಂಥದ್ದು ಆತಂಕ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಬೇಡಿಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಬೇಡ ಅನ್ನೋದಕ್ಕಿಂತ ಬೇಕು ಹೆಚ್ಚು ಅನ್ನುವಂಥದ್ದು ಕೂಡ ಒತ್ತಡ ಜಾಸ್ತಿ ಹೈಕಮಾಂಡ್